ಯಾಕೆ ಈ ರೀತಿಯಾಗಿ ಚಿಂತೆಯಲ್ಲಿ ಬಿಡ್ತಾ ಇದ್ದೀರಿ ಅಂದ್ರೆ ಯಾಕೆ ಕೇಳಿದ್ರೆ ನಿಮ್ಮ ಕನಸಿನ ಪರಿಯನ್ನು ಕೇಳುವಾಗ ಯಾವುದೋ ಒಂದು ದುಸ್ವಪ್ನವೆಂದು ತೋರಿ ಬರುತ್ತಾ ಇದೆ ಸ್ವಾಮಿ. ಹಾಗಾಗಿ ನಮ್ಮಲ್ಲಿ ಇರುವಂತ ಪುರೋಹಿತರನ್ನ ಕರೆದು ನಿಮ್ಮ ಕನಸಿನ ಪರಿಯನ್ನ ತಿಳಿಯೋಣ ಆದರೆ ಸ್ವಾಮಿ. ಅಲ್ಲ ಎಷ್ಟು ಚಂದವೇ ಬರುತ್ತೆ ಈ ವರ್ಷ ನೀನು. ಯಾಕೆ ಹೇಳಿ? ಅಲ್ಲ ಇದುವರೆಗೂ ನೀನು ಈ ಹುಮ್ಮಸ್ ನೋಡಿಲ್ಲ, ಇವತ್ತಿನ ಹುಮ್ಮಸ್ ನೋಡಿದ್ರೆ ಅಪ್ಪ. ಯಾಕೆ ಕೇಳಿ? ಯಾಕೆ? ಕಾರಣ ಇಷ್ಟೇ. ಏನು? ಎಷ್ಟೋ ಕಾಲದಿಂದ ನಿಮ್ಮ ಮುದ್ದಿನ ಮಡದಿಯಾಗಿ ಅರಮನೆಯಲ್ಲಿ ಕಾಲವನ್ನು ಕಳಿತಿದ್ದವಳು ನಾನಲ್ವಾ? ಅಲ್ವಾ? ಎಷ್ಟೇ ಆದರೂ ನನ್ನ ಗಂಡ ಪರಾಕ್ರಮಶಾಲಿ ಎಂಬುದಕ್ಕೆ ಹೆಮ್ಮೆಯನ್ನು ಪಡ್ತಾ ಇದ್ದೀನಿ. ಹಾಗಾಗಿ ಸ್ವಾಮಿ ಯಾಕೆ ಈ ರೀತಿ ಕಷ್ಟವನ್ನು ಪಡ್ತಾ ಇದ್ದೀರಿ? ಓ ಸಂತೋಷಕ್ಕಾಗಿ ನರ್ತನೆ. ಹೌದು. ಯಾಕೆ ಈ ರೀತಿ ಮುನಿಸಿಕೊಂಡಿದ್ದೀರಿ? ಮುನಿಸು ತರವೇ ತಾರೆಗಳು ಜುಂಬೆರೆಂದನು 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 ಕರಿ ಮುಗಿದ ಬಾಲಿನಲ್ಲಿ ಮಿಂಚರಳಲು ತಾರೆಗಳು ಜುಂಬೆರೆಂದನು
ತರಲಿ ಉಳಿಸು ತರಲಿ ಮುಗುದೇ ಹಿತವಾಗಿ ನಗಲು ಹಿತವಾಗಿ ನಗಲು ಬಾಳದೆ ಯಾಕೆ ಚಿಂತೆಯನ್ನು ಪಡ್ತಾ ಇದ್ದೀರಿ? ಒಮ್ಮೆ ಹಿತವಾಗಿ ನಗಲು ಬಾರದೆ ಯಾಕೆ ಮಾತು? ಇನ್ನೂ ಸಾಕಾಗಲಿಲ್ಲವೇ ನನ್ನ ಯಾಕೆ ಹಿತನಿಗೆ? ಕೇಳಿ, ಹಾ. ನಿಮ್ಮ ಮುತ್ತಿನ ಮಡದಿಯಾಗಿರ್ತಕ್ಕಂಥ ನಾನು ಹಾ. ನಿಮ್ಮ ಜೊತೆಯಲ್ಲಿ ಇರುವಾಗ ಹಾ. ನಿಮಗೇಕೆ ಚಿಂತೆ? ಚಿಂತೆ ಆಗ್ಲೇ ಬಿಟ್ಟೆ ಬಿಡು. ಯಾಕೆ? ಅದು ಹಾಗೆ ಹೇಳು. ಕಾರಣ? ಗಂಡಸರಿಗೆ ಎಷ್ಟೇ ಚಿಂತೆ ಇದ್ರು ಹೆಂಡತಿ ಬಂದು ಹೇಳಲ್ಲ, ಆ, ಚಿಂತೆ ಹೊರಟೋಯ್ತು. ಹೌದಾ? ಚಿಂತೆ ಇರುವುದಿಲ್ಲಪ್ಪ. ಆ, ಈಗ ಮತ್ತೆ ಬಿಟ್ಟು ಹೋಯ್ತು ನೋಡು. ಏನು ಮೆಗೆ ಮುಖ ತಂದವಳು ಏನಲ್ವೇನೆ? ಅಲ್ವಾ? ಹಾ. ಯಾಕೆ ಕೇಳಿ, ಹಾ. ಎಷ್ಟೊಂದು ಕಾಲದಿಂದ ಹಂಬಲಿಸಿ ಹಾ. ನಿಮ್ಮ ಮುದ್ದಿನ ಮಡದಿಯಾಗಿ ಹಾ. ನಿಮ್ಮ ಅರಮನೆಯಲ್ಲಿ ಕಾಲವನ್ನು ಕಳೆಯುತ್ತಿರೋಳು ನಾನಲ್ವೇ ಸ್ವಾಮಿ? ಅಲ್ವಾ ಮತ್ತೆ? ಹಾಗಾಗಿ ಹಾ. ಇಷ್ಟೊಂದು ಸಂತೃಪ್ತಿ ಪಡಿಸದೆ ಹೋದರೆ ಹಾ. ನಿಮ್ಮ ಮಡದಿಯಾಗಿರ್ತಕ್ಕಂಥ ನಾನು ಹಾ. ಸಮಯ ಪ್ರಜ್ಞೆ ಹಾಳು ಮಾಡಲಿಕ್ಕೆ ಆಗುದಿಲ್ವೇ ಸ್ವಾಮಿ? ಅಲ್ವಾ ಮತ್ತೆ? ಯಾಕೆ ಕೇಳಿ, ಯಾಕೆ? ಕಾರಣ ಇಷ್ಟೇ. ಎಷ್ಟು? ಎಷ್ಟೇ ಜನ ಬಂದರೂ ಕೂಡ ಹಾ. ನನ್ನ ರಾಜ್ಯಸಭೆಯಲ್ಲಿ ಕುಣಿದು ಕುಪ್ಪಳಿಸಿ ಹೋದವರು ಅವರಿದ್ದಾರೆ. ಹಾ. ಹಾಗಂತ ನಿಮ್ಮ ಮದ್ದಿನ ಮಡದಿಯಾದಂತ ನಾನು ಒಮ್ಮೆ ನರ್ತಿಸ್ಲಿಲ್ಲ ಅಂತಾದ್ರೆ ಹಾ, ಹಾ. ನಿಮ್ಮ ರಾಜ್ಯಸಭೆಗೆ ಕುಂದು ಬರ್ತದೆ ಅಲ್ವಾ? ಓಹೋ, ಆ ಖುಷಿ ಸಂತೋಷ ನಿನಗೆ. ಹೌದು. ಆಗ್ಲಿ ಅಂತ. ಯಾಕೆ ಕೇಳಿ, ಯಾಕೆ? ಹಿಂದೆ ನಾನು ಗುರುಮಠದಲ್ಲಿ ವಿದ್ಯಾಭ್ಯಾಸವನ್ನು ಕಲಿಸವಳು ನಾನಿದ್ದೇನೆ. ಹೌದಪ್ಪ. ಸಾಕಷ್ಟು ಗುರುಗಳಲ್ಲಿ ವಿದ್ಯೆಯನ್ನು ಕಲಿತಿದ್ದೇನೆ. ಹಾ. ಆದರೆ ಏನು ಮಾಡುವನ ಹೇಳಿ, ಸಮಯಕ್ಕೆ ಸರಿಯಾಗಿ ಒಂದು ಗುರುಗಳು ನನಗೆ ಸಿಗುವುದಿಲ್ಲ. ಆಹಾ. ಆದ್ರೆ ಹಾ. ಇಂಥ ಅವಕಾಶ ಮತ್ತೆ ನನ್ನ ಪಾಲಿಗೆ ಒದಗಿ ಬಂದಿದೆ ಅಂತ ಆದ್ರೆ ಆದ್ರೆ ಬಿಡ್ಲಿಕ್ಕೆ ಆಗ್ತದಾ? ಪ್ರಭಾವತಿ, ಓ. ಆವಾಗ ಇಂತ ಅವಕಾಶ ಮಾಡಿಕೊಡ್ತೇನೆ. ಖಂಡಿತ. ನೀನು ಮಾತ್ರ. ಯಾಕೆ ಕೇಳಿ, ಯಾಕೆ? ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ ಅಂತಾದ್ರೆ ನನ್ನ ಮಹಾಪ್ರಭುಗಳು ಅರಮನೆಯಲ್ಲಿ ರಾಜ್ಯಾಡಳಿತವನ್ನು ಮಾಡ್ತಾ ಇದ್ದಾರಂತಾದ್ರೆ ಹಾ. ನನ್ನ ರಾಜ್ಯಕ್ಕೆ ಯಾವುದು ಕುಂದು ಕೊರತೆ ಬರುವುದಿಲ್ಲ ಎಂಬುದಕ್ಕೆ ಹಾ. ನೀವು ಜ್ವಲಂತ ಸಾಕ್ಷಿ ಸ್ವಾಮಿ. ಅಲ್ವಾ? ಆ, ಏನೇ ಇರ್ಲಿ, ಕನಸಿನ ಪರಿಯಾಗಿ ಅಂತ ಹೇಳಿದೆ ನೀನು. ರಾಜ ಪುರೋಹಿತರನ್ನ ಕರೆಸಿ ಹಾ. ಆದಷ್ಟು ಬೇಗ ಹಾ. ಕನಸಿನ ಪರಿಯನ್ನ ತಿಳಿದುಕೊಳ್ಳೋಣ. ಆಗದೆ ಸ್ವಾಮಿ, ಆಗಬಹುದು, ಆದಷ್ಟು ಬೇಗ ಕರೆಸೋಣ. ಆದಷ್ಟು ಬೇಗ ಕರೆಸಿದ್ದೇನಂತೆ. ಬಂದರು ವಿವರ ಬರದಿಂದ ಓದುವ ಪಂಚಾಶ ಬಗೆಗಿನ ಓದುವ ಪಂಚಾಶ ಬಗೆಗಿನ ಓದುವ ಪಂಚಾಶ ಬಗೆಗಿನ ಸಾರಗಳೆಲ್ಲವ ಅರಿತವರು ವೇದ ಪುರಾಣದವರು ಬಂದರು ವಿವರರು ಬರದಿಂದ ಓದುವ ಪಂಚಾಶ ಬಗೆಗಿನ ಓದುವ ಪಂಚಾಶ ಬಗೆಗಿನ. ಓಹೋ, ನಮಸ್ಕಾರ ನಮಸ್ಕಾರ. ಹುಷಾರಿದ್ರಿಯಾ? ಏನೋ ಮಗ ನಿಮ್ಮ ಮಗು ಕಂಡ್ರೆ ಏನೋ ಹುಷಾರಿಲ್ಲ ಕಾಣ್ತಿಲ್ಲ. ಹೌದಾ? ಎಂತದ ಒಳಗೆ 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 ಅಂತದ ಸಮಯ ಇಲ್ಲ ನೀವು ನನ್ನ ಕಾಂಟಕ್ಕೆ ಆಗ್ತ ಅಲ್ಲ, ನಿಮ್ಮ ಕುರುಕುರು ಭೇಟಿ ಹಂಗ ಯಾಕಂತ ದಿನ ಕಾಂಬರಿ ಹಂಗ ಕಾಣ್ತಿಲ್ಲ ಏನೋ. ಹಾ ಹಾ. ಅದೆಂತದೇ ಇರ್ಲಿ, ನಾನು ಗುರು ಸಿಕ್ತೆ. ಬ್ರಾಹ್ಮಣರು ಅಂತ ಗೊತ್ತಾಯ್ತು. ಅಲ್ಲ, ಬ್ರಾಹ್ಮಣರನ್ನು ಗೊತ್ತಾಯಿಲ್ಲ ಅಂದ್ರೆ ನಾನು ನಾಮ ಜಾಸ್ತಿ ಯಾಕೆ ಬಂದದ್ದು. ಹೌದಾ? ಪುರೋಹಿತರು ನಾವು. ಓ, ಸೀನು ಅಲ್ಲದೆ ಅವರೆಲ್ಲ ಅದೆಲ್ಲ ಇದ್ರ ವೆಂಕಟರಮಣ ಭಟ್ರು ಅಂದ್ರೆ ನಾನೇ. ಎಂತ ವೆಂಕಟರಮಣ ಭಟ್ರು ಅಂದ್ರೆ ನಾನೇ. ನನಗೆ ಎಂಟೆಂಟು ಮಾಡ್ಕೊಂಡು ಯಾರು ಎಂಟೆಂಟು ಮಣ ಕೊಡುದಿಲ್ಲ, ಇದ್ದರಿಗೆ ಹಂಚಿಕಾತಿಲ್ಲ. ಇವತ್ತು ಬಾರಿ ಕಷ್ಟ ಇತ್ತು. ಜನ ಜಾಸ್ತಿ ಇವತ್ತು. ಆದ್ರೆ ಎಂಟೆಂಟು ಮಣ ಎಲ್ಲ ಸಿಕ್ಕುದಿಲ್ಲ. ಕೊಟ್ಟಷ್ಟು ತಗೊಂಡು ಬೇಕಂದು ಹೋಗ್ತಷ್ಟೇ. ಹಾಗೆ ಅಂತ ಮಾಡೋಕೆ ಬಾಯ್ ಪುರೋಹಿತಿಗೆ ಮಾಡ್ತಾ ಬರ್ತಾ ಇದ್ದೆ. ನೀವು ಹೌದೌದು. ಪುರೋಹಿತಿಗೆ ಅಂದ್ರೆ ಎಂತ ಕೇಳ್ತೀರಿ ನೀವು? ಶನಿ ಗತಿ ಮಾಡ್ತಿ, ಸತ್ಯನಾರಾಯಣ ಗತಿ ಮಾಡ್ತಿ, ಹಿಂಗೆ ಎಲ್ಲ ಇಲ್ಲಿ ದೇವ್ರ ಪೂಜೆ ಮಾಡ್ತೀರಿ ಅಂದ್ರೆ ಕಾರ್ತೀರಿ, ಇಲ್ಲೆಲ್ಲ ಎಂತ ಹೋಮ ಬೇಕು ಮಾಡ್ತೇನೆ. ಹೌದಾ? ಹೌದೌದು. ಬಜ್ಜೆ ಬಜ್ಜೆ
ವಜ್ರದ ಕರಿ ಕರಿ ಬಾಜು ಬಾಜುಗೆ ಒಂದು ಹೋದಿಲ್ಲ ಹೋದಿಲ್ಲ. ಇಲ್ಲ 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 ಹ್ಮ್. ಅದಕ್ಕೆ ಯಾರು ಹಿಂಗೆ ಜೊತೆಗಿದ್ದಾರೆ ಕಳಿಸ್ತಿ ಬಿಟ್ರೆ ಹಾ, ಹಾ. ಅದಕ್ಕೊಂದು ನಾ ಹೋತಿಲ್ಲ. ಭಟ್ರೆ ಓ ವಾರಿ ಆತ್ಮದಿಂದ ಹೊರಟು ಹೌದು ಮಾರ್ರೆ ಎಲ್ಲಿ ಹೊರಟು ಬಾಬಾ ಶುರು ಆಯ್ತಲ್ಲ ನಮಗೆ ಎಲ್ಲರೂ ಧೈರ್ಯ ಅಂತ ಒಪ್ಪುದಿಲ್ಲ ಸುಳ್ಳಲ್ಲ ಅಲ್ಲ ಪೂರ್ವಕ್ಕೆ ಏನ್ರ ಆತಿಲ್ಲಿ ಓ ಭಟ್ರೆ ನೀವು ದೂರ ಹೋಗ್ಬಿಟ್ರು ಊರ ಅಂತಲ್ಲ ಮರ್ರೆ ಮಹಾರಾಜನ ಅಂತ ಬಪ್ಪ ಹೇಳಿರಲ್ಲ ಮರ್ರೆ ಹೌದಾ ಮಹಾರಾಜನ ಬಪ್ಪ ಹೇಳಿರ ಅಂತೇಳಿ ಅಲ್ಲಿ ಯಾರೋ ಬಂದು ಹೇಳು ಅದಕ್ಕೆ ನಾನು ಬಿಡಿ ಬಿಡಿ ಓಡಿ ಬಂದಾನೆ ಹೌದೌದೌದು ಮಹಾರಾಜನ ಮನೆಗೆ ಹೋಯ್ತು ಈಗ ಒಬ್ರೆ ಹೊರಟು ಅದನ್ನೇ ನಾ ಹೇಳೋಕ್ ಬಂದು ನೀವು ಹೇಳ್ರಿ ಆಯ್ತು ಹೋಯ್ ಒಬ್ಬನೇ ಹೋಗ್ಬಿಟ್ಟು ಆತಿಲ್ಲ ಈಗ ಸಣ್ಣ ಪುಟ್ಟವಾರೆ ನಾ ಹೋಗ್ತೀನ ಯಾರನ್ನ ಏನ್ ಗೊತ್ತಿಲ್ಲ ಹಂಗಂತೇಳಿ ಬೇರೆ ಯಾರನ್ನ ಕೆಂಪ್ ಹೋಗ್ಬತ್ತಾ ಬೇರೆ ಯಾರನ್ನ ಕರ್ಕೋಪ್ಗೆ ನಮ್ಮ ಮನೆಗೆ ಯಾರಿಲ್ಲ ಮಾಡಿದ್ಯಾ ಮತ್ ನಾನು ಬರುದಾ ನೀವು ಬೇಡ ನೀವು ಬಪ್ಪಬೇಡ ನೀವು ಬೇಡ ನನ್ನ ಅಮ್ಮನೆ ಜನ ಇದ್ರೆ ಹೌದಾ ಹೌದಾ ನಮ್ಮ ಮಗ ಇದ್ದ ಒಬ್ಬನೇ ಮಗನ ಮತ್ ನಿಮ್ಗೆ ಎಷ್ಟೇ ನಿಮಗೆ ಕೇಳಿಲ್ಲ ಅಲ್ಲ ನಂಗೆ ಕೇಳ್ರಿ ನಂಗೆ ಒಂದೇ ಮರ್ರೆ ಅಲ್ಲಿ ನಿಮ್ಗೆ ಹೇಳಲ್ಲ ನಾವು ಮೂರ ಅಬ್ಬ ಬಾಡಿ ನೀವು ಸಾವುಕಾರ್ರೆ ನೀವು ಒಂಥರ ಸಾವುಕಾರ್ರೆ ಹೇಳಿಕೆ ನಮ್ಮ ಕೋಟಿಯವರು ಕಥೆ ಮಾತಾಡೋದು ನಾವು ಒಂದೊಂದಕ್ಕೆ ನೀವು ಮೂರಾಯ್ತು ಹೋಯ್ ಹಂಗಂದ್ರೆ ಮತ್ತೊಂದು ಕೇಳಿದೆ ಈ ಪುರೋಹಿತಿಗೆ ಮಾಡೋದಿಗೆ ನನಗೆ ಕೇಳಿಲ್ಲ ಮಗ ಬಗ್ಗೆ ಹೇಳ್ತೀನಿ ಹೋಯ್ ಪುರೋಹಿತಿಗೆ ನಂಗೆ ಇದು ವಿಷಯ ಗೊತ್ತಿಲ್ಲ ನಿಮಗೆ ಪುರೋಹಿತಿಗೆ ಮಾಡ್ಕೊಂತ ಇದ್ದೀನಿ ಮಾಡ್ಕೊಂತ 20ಗೆ ನನ್ನ ಜೊತೆಯಲ್ಲೇ ಒಂದು ರಂಗೋಲಿ ಹಾಕೋದೆಲ್ಲ ಒಬ್ಬರು ತರ್ಕೊ ಬಂದಿದ್ದೆ ನಮ್ ಜಾತಿ ಬೇರೆ ಏನೋ ಮಕ್ಕಳೆಲ್ಲ ಕಲ್ತ್ಕೊಳ್ಳಿ ಅಂತ ಅಮ್ಮಲ್ದೆ ಜೊತೆ ಒಬ್ಬನ ಕರ್ಕೊ ಬಂದಿದ್ದೀನಿ ಕರ್ಕೊ ಬಂದಿಗೆ ಏನಾಯ್ತು ಹಿಂಗೆ ಅವ್ರು ರಂಗೋಲಿ ಆಗ್ತಾ ನಾ ಹೇಳೋತ್ತಿಗೆ ಒಂದು 3-4 ಮಂದಿ ಕೂತ್ಕೊಂಡೆ ಕೂತ್ಕೊಂಡು ನಾನು ಇದ್ದಿದ್ಲಾಗ ಏನಾಯ್ತು ಗೊತ್ತಾ ಈಗ ನನಗೆ ಕರೆಯುವಲ್ಲೇ ಇಲ್ಲ ಎಲ್ಲ ಅವನ್ನೇ ಕರೋದ ಅವನ್ನೇ ಕರೆಸು ಮಾಡ ಈಗ ಹೊಸ ನೀರು ಬಂದ ಮೇಲೆ ಹಳಿ ನೀರು ಬರ್ತದೆ ಸುಳ್ಳಾದ ಸುಳ್ಳಲ್ಲಪ್ಪ ಹೊಸ ನೀರು ಬಂದಾಗ ಆಯ್ತಾನೆ ನಾವು ಒಂದು ಬಾವಿನ ತೋಡ್ಕೊಂಡು ಇರ್ತ ಅದೇ ನೀರು ಸೇರ್ಕೆ ಬಂದು ನಮ್ಮ ಮನೆಯಲ್ಲ ಸೇರ್ಕಂತ ಇರ್ತಾರ ಅದಕ್ಕೊಂದು ಕೊಡ್ತೀರ ಅಂತ ಇಟ್ಟಾನೆ ನಂಗೆ ಸೇವ್ ಗೊತ್ತಿಲ್ಲಪ್ಪ ಆಮೇಲೆ ಹಂಗೆ ಅವ ಶುರು ಮಾಡಿದ್ದೆ ಈಗ ಒಬ್ಬ 5 ಹುಟ್ಕೊಂಡಿದ್ದ ಎಂತದೇ ಈಗ ಸಮಯ ಕಂಡೆ ಮಾತಾಡ್ಕೊಂಡೇ ಮಾಡಿದ್ರೆ ನಾನು ಬೇಡ ಈಗ ಮಹಾರಾಜನ ಮನೆಗೆ ಹೋಗಿ ಗಂಡಿಗೆ ಕಳಿತೀರ ಅಡಿಲ್ಲ ಓ ಮಣಿಯ ಅಪ್ಪಯ್ಯ ಅಪ್ಪಯ್ಯ ನಾ ಬಂದೆ ನನಗಾಗಿ ಅಪ್ಪಯ್ಯ ನಾ ಬಂದೆ ನನಗಾಗಿ ನೀಯೇ ಮಾಡಿ ಅಲ್ಲ ನಾ ಕರ್ದೇ ಕರೆದು ಬಂದು ಮೈ ಮೇಲೆ ಬೀಳುತ್ತಲ್ಲ ಇದು ನೀನ್ ಕರೆದು ಗೊತ್ತಾಯಿಲ್ಲ ಅಲ್ಲಿ ನಾ ಹೇಳಿದ ಕೆಲಸ ಎಲ್ಲ ಮಾಡಿದ್ದೇನೆ ಮನೆಗೆ ಸಂಧ್ಯೆ ವಂದನೆಯಲ್ಲ ಪುರೋಷಿ ಬಂದೇನಾ ಅದೆಲ್ಲ ಮಾಡಿದೆಲ್ಲ ಹೇಳಿದ್ದೆಲ್ಲ ಮಾಡಿದೆಲ್ಲ ಆರೋಗ್ಯ ಅಂತ ಮಹಾರಾಜರು ಬಪ್ಪ ಹೇಳಿರಬಹುದು ಹೌದು ಮಗ ಅಲ್ಲಿ ಎಂತ ಇತ್ತ ನಂಗೆ ಗೊತ್ತಿದ್ರೆ ನಿಮ್ಗೆ ನಾನು ಎಂತ ಇತ್ತನ ಅದೆಲ್ಲ ಬಪ್ಪ ಹೇಳಿದ್ರು ಓಯ್ ಕೇಮ್ ನಮ್ಗೆ ಅಂತ ಈಗ ಒಂದು ಕೆಲಸ ಮಾಡುವ ಹೋಗು ಬಾ ಮಗ ಹೋಗು ಬಾ ರಾಜರ ಮನೆಯಲ್ಲಿ ಭೋಜನ ಉಂಟು ಬಂದೀರಯ್ಯ ಬಂದೀರ ಹಪ್ಪಳ ಸಂತೆಗೆ ಉಪ್ಪಿನಕಾಯಿ ಬಂದೀರಯ್ಯ ಬಂದೀರ ದಿವ್ಯ ದರ್ಶನದಿಯೇ ದಿವ್ಯ ದರ್ಶನದಿಯೇ ನನ್ನ ದೇವನ ಪಾವನವಾದೆ ನನ್ನ ಜನ್ಮ
ಪುರೋಹಿತರೇ ನಮ್ಮನ್ನ ಬಪ್ಪ ಹೇಳಿರಿ ಅಂತ ಹೇಳಿ ಕಳಿಸ್ರ ಅದಕ್ಕೆ ಓಡೋಡಿ ಬಂತೆ ಅಂತ ಬಪ್ಪ ಹೇಳತ್ ನಮ್ಮನ್ನ ನಾವು ಅವ್ರನ್ನ ಜಾಗ ಬಿಟ್ಟೆ ಮಾಡಿದೆ. ನೀನ್ ಯಾರು ಹೇಳಿ ಅಲ್ಲ ಬಪ್ಪ ಹೇಳಿದೆ ಅಂತ ನಮ್ಗೆ ಗೊತ್ತಾಯಿಲ್ಲ ಮನೆ ಜಾರಿ ಬಿದ್ದಂತೆ. ಅವನು ಜಾರುದೆ ಅವನ ಅವನು ಹೇಳೋದಕ್ಕೆ ಅಂತ ಎಲ್ಲೆಲ್ಲ ಕಾಲ ಕಲಿ ಬಿಡಕ್ಕೆ ಮಾಡ್ತಿದ್ರ. ನೀವು ಸ್ವಲ್ಪ ತಿಳಿದಂತವ್ರಲ್ವಾ, ಹಾ. ನಿಧಾನ ಕರ್ಕ ಬರ್ಬೇಕು ಬೇಡವಾ? ಇಲ್ಲ ಇಲ್ಲ ನಾನ್ ಒಬ್ಬರೊಳಗೆ ಹಿಡ್ಕೊಂಬರೋರಿಗೆ ಈಗಿನ ಮಕ್ಕಳು ಹಾಗೆ ಹೌದು. ಮುಂದಾಗಿ ಹೋಗುದು ಕಾಜಾರ್ ಬೀಳುದು. ಬೇಡ ಹೋಯ್ಬೇಡಿ ಅಲ್ಲಿ ಕೇಳ್ತಿಲ್ಲಿ ಹಾ. ಹೋಗುದು ಕಾಲ್ ಜಾರಿ ಬಿದ್ದು ಕಮ್ಮಿ ಗಾಡಿಗೆ ಹೋಯ್ವ ಅಪ್ಪ ಯಾವುದು ನಾವು ಒಳ್ಳೆ ದೊಡ್ಡ ತಾರೀಕು ಅಪ್ಪನ ಗಟ್ಟಿ ಬಂತು ಕಡೆ ಮೂಲ. ನಮ್ಮ ಕಲ್ಲಿ ಬಂತು ಅಲ್ವಾ? ಹೌದು. ಏನೇ ಇರ್ಲಿ ಹಾ. ನಿಮ್ಮನ್ನ ಕರೆದ ಉದ್ದೇಶ ಏನಲ್ವಾ? ಎಂತದೆ ಆಮೇ ಓ ಕನಸೊಂದನ್ನ ಕಂಡೆ ನಾನು. ಅಪ್ಪಯ್ಯ ಯಾರು ನೀವು ಹಾ. ಹೌದು ಎಂತ ಕರುಷ ಎಂತ ಎಂತ ಕರುಷ ಎಂತ ಕಲ್ಪನೆ? ಕನಸಿನ ಪರಿ ಬಿತ್ತರಿಸಲೇ ಎಂತ ಕಡೆ ಕಲಿಸಿ ಬೇಡ ಅದು ಗೊತ್ತಾಗ್ತಿಲ್ಲ ಅದನ್ನ ಕರ್ಕೊಂಡು ಹೋಗಿ ನಾವು ಅದ ತಿರ್ಸು ವಯಸ್ಸ ಇಲ್ಲ ಎಂತ ಹೇಳಿ ಮಾರ್ರೆ. ಕನಸಿನ ಪರಿಯನ್ನ ವಿತ್ತರಿಸಿದ್ದೇನೆ ಸ್ವಾಮಿ. ಹಾ 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 ಸ್ವಾಮಿ ಓ ಹೇಳಿ ಮಧ್ಯರಾತ್ರಿಯ ಸಂದರ್ಭ, ಹಾ ಬೆಳಿಗ್ಗೆ ನಮ್ಮ ಬೆಳಗಿನ ಜಾವ ಹಾ 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 ಇದ್ದಂತ ಕನಸು. ಹೌದೌದು ಒಬ್ಬ ವ್ಯಕ್ತಿಯು ಬಲಿತಾನೆ, ಹಾ ಒಂದು ಕುದುರೆಯನ್ನ ತಂದು ಕೊಟ್ಟಿದ್ದಾನೆ. ನಿಮ್ಗೆ ಹೌದಪ್ಪ. ಹೌದಪ್ಪ ಅರಸನಾದಂತ ನಾನು ಹಾ. ವೇಳೆಯನ್ನ ಕಳೆಯುವುದಕ್ಕಾಗಿ ಏರಿದೆ ದುರ್ಗವನ್ನ. ಹಾ, ಹಾ. ಏರಿದ ಆರಕ್ಷಣದಲ್ಲಿ ಹಾ. ಎತ್ತಲೋ ನನ್ನನ್ನ ಕರೆದೊಯ್ತು. ಯಾರು ಕುದುರೆ ಹೌದಪ್ಪ. ಕಡಿಕೆ ಅಷ್ಟೇ ಅಲ್ಲ, ದಟ್ಟವಾದಂತ ಅರಣ್ಯ ಪ್ರದೇಶದಲ್ಲಿ ಕೆಡವಿತ್ತು ನನ್ನನ್ನ. ನಿಮ್ಮನ್ನ ಕನಸಲ್ಲಿ ಕನಸಲ್ಲಿ ಹಾ ಕಡಿಕೆ ಕನಸಿನಲ್ಲೇ ಹಾ ಕಲಿಸಿ ಕನಸಿನಲ್ಲಿ ಆದದ್ದು. ಕಡಿಕೆ ಅಷ್ಟೇ ಅಲ್ಲ, ಕಾಡಿನ ಮಧ್ಯದಲ್ಲಿ ನಾರೀಮಣಿ ಓರ್ವಳು, ಅಪ್ಪಯ್ಯ ಯಾರು ಯಾರು ಎಂತ ಎಂತ ಮರ ಕನ್ಯಾಮಣಿ. ಅಪ್ಪಯ್ಯ ಅಷ್ಟು ರಾತ್ರಿಗಳಿಗೆ ಅಂತ ಅಲ್ಲಿ ಕೆಲಸ ಇತ್ತು ಹಾ ಎಂತ ಹೇಳಿ ಹೇಳಿ ಹಾ ಮುಂದುಂಟು ಹಾ, ಹೇಳಿ 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 ಕಳ್ಳ ನೀನೆಂದು. ಅಪ್ಪಯ್ಯ ಕಳ್ಳ ಅಪ್ಪಯ್ಯ ಕಳ್ಳ. ಚಪ್ಪಿನ ಕೊಡ್ತೀಗ ನನ್ನ ಅಂಗಿಲ್ ಉರಿತೈತು ಮಹಾರಾಜರಿಗೆ ಕಳ್ಳ ಅಂದ್ರೆ ಅಪ್ಪ ಕಳ್ಳ ಅಂತೆ ಬೇಡ, ತೋರ್ತೀನಿ ಹೀಗೆ. ಅಲ್ದ ಅದು ಭಾವನೆ ಭಾವನೆ ಅಲ್ವಾ? ಕಳ್ಳ ನೀನೆಂದು ಕಳ್ಳ ಅಪಾದನೆಯನ್ನು ನನ್ನ ಮೇಲೆ ಹೊರಿಸಿ ಇಂತಹ ಸುಂದರವಾದಂತಹ ಕರಾಚರಣೆಗಳನ್ನ ಕಡೆಸಿ ಹಾಕಿದ್ದಾಳೆ. ಯಾರು ಅವಳು ಹೇಳ್ಕೊಟ್ರು ಹೌದಪ್ಪ. ಹಾ ಕಡಿಕೆ ಹಾಗಾಗಿ ಈ ಕನಸಿನ ಪರಿಯೇನೆಂಬುದಾಗಿ ತಿಳಿಯುವುದಕ್ಕಾಗಿ ನಿಮ್ಮನ್ನ ಬರಮಾಡಿದ್ದೇವೆ. ಮಹಾರಾಜ ಓ ಈಗ ನೀವು ಎಷ್ಟೊತ್ತಿ ಕೊಟ್ಟದ್ದು ಬೆಳಿಗ್ಗೆ ಬೆಳಗಿನ ಜಾವ ಬೆಳಿಗ್ಗೆ ಸುಮ್ಮನೆ ಬಾಯಿಗೆಲ್ಲ ಸುಮ್ಮನೆ ಎಲ್ಲ ಹೇಳೋದು ಗೊತ್ತಿಲ್ಲ ಹಾ. ಎಂತ ಗೊತ್ತಾ ನಿಮ್ಮದು ಕಾಮಕೋರು ಸುಮಾರು ಉದ್ದಿತ್ತು ಅಲ್ಲ ಕತಿ ಕತಿ ಅಲ್ಲ ನೀವು ಹೇಳುತ್ತ ಅದಕ್ಕೆ ಪಂಚಾಂಗ ಕಂಡು ಅಡ್ಡಿಲ್ಲ, ಅಡ್ಡಿಲ್ಲ, ಅಡ್ಡಿಲ್ಲ. ಈಗ ಇದೊಂದು ಎರಡು ಮಾತಾಡಿ ಮರೆ ಬರೀ ನಾನೊಬ್ಬರೇ ಮಾತಾಡಿಲ್ಲ ಈಗ ನನ್ನ ಪಂಚಾಂಗ ತಂದಿದ್ಯಾ ಅಪ್ಪಯ್ಯ ಪಂಚಾಂಗ ಮೊನ್ನೆ ಅಲ್ಲೇ ಬಿಟ್ಕೊಂಡಿದ್ದೆ. ಎಲ್ಲಿ ಬಿಟ್ಟು ಬಂದೆ ನೀನು ಸ್ವಂಟ ಜಾಸ್ತಿ ಬಿಡ್ತಿ ಈಗ ನಾವು ಬಾಪು ಜಾಗ ಹೇಳಿ ಗೊತ್ತಿಲ್ಲ ನಿಂಗೆ ಅದಕ್ಕೆ ನೀನು ಜಾರಿ ಬಿದ್ದೆ ಬಿದ್ದೆ ಅಂತ ಹೇಳ್ತಿ ಲೈಕ್ ಮಾಡಿಕೊಂಡು ಹೇಳಿಬಿಟ್ಟೆಲ್ಲ ಹೌದು ನೆನಪಾಗಿಲ್ಲ. ಇಲ್ಲೇ ಇತ್ತಲ್ಲ ಕಡೆ ನಿಕ್ಕೊಂಡಿಕ್ಕಿ ಒಂದ್ ಎರಡು ಮುರಿದು ಮುಂದ್ ಬಪ್ಪೆ ಹೆದರ್ಕಂತ ಅಶ್ವಿನಿ ಶಿವ ಶಿವ ಅದು ಭಾಗವತ ಯಕ್ಷಗಾನ ಹೇಳ್ತಿದ್ರೆ ನಾನು ಆಲೋಚನೆ ಎಷ್ಟು ಹಿಂಪೆ ಹೇಳ್ತಾವ್ರು ನೀನು ಯಕ್ಷಗಾನ ಹೇಳಬೇಡ ಮುಂತ್ರಿ ಹೇಳು ಹೇಳು ಅಶ್ವಿನಿ ಅಶ್ವಿನಿ ಹಾ ಇದೇಂತಪ್ಪ? ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಏ ನಮಃ ಮುಂದೆ ಈಗ ಅಂತ ಕಡೆ ಭರಣಿ ನಕ್ಷತ್ರ ಭರಣಿ ನಕ್ಷತ್ರ ಏ ನಮಃ ಸ್ವಹಾರು ಹೇಳ ಓಂ ನಮಃ ಸ್ವಾಹ. ಅದು ಬೇಡ ಅದು ಬೇಡ ಇದೆ ಅಂತ ಕಡೆ ಇದು ಕೀರ್ತಿಕ ಕೃತಿಕ ನಕ್ಷತ್ರ ಏ ನಮಃ ಇದು ಇದು ಅಲ್ದಾನ ಇದು ಶರಣದ ದಡ್ದ ಕಡೆ ದಡ್ದು ದೊಡ್ಡ ಸಿಕ್ತು ಸಿಕ್ತು ಮಹಾರಾಜ್ ಎಲ್ಲಿ ಸಿಕ್ತು? ಎಲ್ಲಿ Oh,
ಭಕ್ತಿಯಲ್ಲಿ ಪೂಜಿಸಿ ಭಕ್ತಿಯಲ್ಲಿ ಪೂಜಿಸಿ ವರ ಕರುಣ ಕಾಯಲು ಆಶಿಸುವ ವರ ಕರುಣ ಕಾಯಲು ಆಶಿಸುವ ಮಹಾರಾಜ್ರೆ ಪುರೋಹಿತ್ರೆ ನೀವು ಹೇಳದ್ ಕೇಳಿ ನಂಗೆ ಒಂದು ಸತಿ ನನ್ನ ಜೀವೆಲ್ಲ ನಡುಕಬೇಕು. ಯಾಕೋ ಅಲ್ಲ ಇವ್ರಲ್ಲಿ ಎಂತ ಗೊತ್ತಾ, ಬೆಳಗ್ಗೆ ಜಮಕ್ಕೆ ಕುಂತು ಬಿಡುವಾಗ ಅಲ್ಲ ಭಯ್ಯ ನಾನು ಮಾತಾಡ್ತಿದ್ದೆ ಇಲ್ಲ ನೀನೇ ಅದು ನಾನು ದೊಡ್ಡ ಬೆಳಗಿನ ಜಾವ ಬೆಳಮುಂಚೆ ಅಲ್ಲ ಬೆಳಗಿನ ಜಾವ ಬೆಳಗಾರ ಬೆಳಗುಂಜಲ್ಲ ಬೆಳಗಿನ ಜಾವ ಒಂದು 3 4 ಅಷ್ಟೊತ್ತಿಗೆ ಅದೆಂತ ಇದೆ ಅಗೋದಿಗೆ ಕೊಡ್ತಂದ್ರೆ ಪಂಚಾಂಗ ಕಣ್ಣೆ ಪಂಚಾಂಗ ಕಂಡದ್ದು ಎಂತ ಕಾಂತ್ರಿ ಎಲ್ಲ ನಕ್ಷತ್ರ ಈ ಗಂಟೆ ಎಲ್ಲ ಸ್ವ ಅನ್ಕಂತ ಬಂತು ಎಲ್ಲ ಕಾಂತ ಬಂದೆ ಅಡಿ ಕಾಂತಿ ಹೋಯ್ ಆರಿದ್ರ ನಕ್ಷತ್ರ ಕಣ್ಣೆ ಅಂದ್ರೆ ಅದ್ರ ನಮ್ಗೆ ಅರ್ಥ ಆಗುದಿಲ್ಲ. ಕನ್ಯಾ ರಾಶಿ ನಮ್ದ ಕನ್ಯಾ ಅಂತಂದ್ರೆ ಹೆಣ್ಣಿನ ರಾಶಿ. ಹೆಣ್ಣಿನ ಅಂತ ಬತ್ತಿ ಎಲ್ಲದಕ್ಕೂ ಹೆಣ್ಣಿನ ತಕೊಂಡಲ್ಲ. ಓ ರಾಶಿ ಫಲ. ರಾಶಿ ಫಲ ಹಾ, ಅದ್ರಲ್ಲ ಕಂಡೆನ ಹಾ. ಅದ್ರ ಏನೈತಂದ್ರೆ ಏನು? ಈಗ ನೀವು ಒಂದು ಮುಷ್ಟಿ ಈಗ ಇದು ರಾಗಿ ಕಾಳು ತಕೊಂಬ ಯಾರು ನಾ ಈಗ ತಕ್ಕಂಬುದು ಇಟ್ಕೊಂಡು ಉದಾಹರಣೆ ಇಷ್ಟ ತಕೊಂಬ ಹಾ. ಅದ್ರ ಒಂದು ರಾಗಿ ಕಾಳು ತಗೊಂಡು ಒಂದು ಮುಷ್ಟೆ ಒಂದೇ ಅಷ್ಟು ಮಾತ್ರ ಹಾ. ನಿಮ್ಮ ಕನ್ಯಾ ರಾಶಿಯಲ್ಲಿ ಹಾ. ಈ ಶನಿ ಪರಮಾತ್ಮ ಇದ್ನಲ್ಲ ಹಾ. ಅದು ಒಂದು ರಾಗಿ ಕಾಳಷ್ಟು ಒಂದು ಚೂರು ನಿಮ್ಮ ಕಡೆ ಇದು ಮಾಡಿದ ಏನು ಮುಕು ಮಾಡಿದ ರಾಶಿ ರಾಶಿ ಫಲದಲ್ಲಿ ನಮ್ಮ ಎದುರಾಗಿ ನಿಂತಿದ್ದಾನೆ. ಒಂದು ಅದೇ ಒಂದು ಮುಷ್ಟಿ ರಾಗಿ ಕಾಳಲ್ಲಿ ಒಂದು ರಾಗಿ ಕಾಳಷ್ಟೇ. ಹಾ. ಇನ್ನು ಇದಿದ್ದೆಲ್ಲ ಉಂಟಲ್ಲ. ಇದು ನಮ್ಮ ಕೈಯಾಗೆ ಇತ್ತದಿತ್ತು. ಮುಂದೆ ಅದಕ್ಕೆ ಮತ್ತೆಂತದಲ್ಲ ಹಾ. ಅದು ಮಾಡಲ್ಲ ಅವ ಇದ್ನಲ್ಲ ಹಾ. ಸುಮ್ಮನೆ ನಾನು ಹೇಳುವುದಿಲ್ಲ ಹಾ. ಅವ ಉಗ್ರ ರೂಪ ಹೌದೇ ಶಾಂತ ಆದಂದ್ರೆ ಬೆಣ್ಣಕ್ಕಿಂತ ಒಳ್ಳೆನವ. ಅಷ್ಟೇ ಬೇಗ ಕರ್ತಾ ಅಡ್ಡಿಲ್ಲ. ಹಾ. ಅದಕ್ಕಾಗಿ ಅವನ್ ಮತ್ತೆಂತದಲ್ಲ ಹಾ. ಒಂದು ಸಣ್ಣ ಪೂಜೆ ಮಾಡ್ರೆ ಆಯ್ತಷ್ಟೇ. ಏನ್ ಪೂಜೆ ಯಾವ ರೀತಿ ಪೂಜೆ ಅಣ್ಣ, ನಾವು ಇಂಥದ್ದು ಹೇಳ್ತೇವೆ, ಹೋಗು ಬನ್ನಿ. ಹೇಳಿ ಹೇಳಿ, ಹೇಳಿ. ಮಹಾರಾಜ, ನಾನು ಹೇಳ್ತೇನೆ. ಶುರು ಮಾಡಿ ಶನಿದೇವನ ಪೂಜೆ